ಎಲ್ಲರಿಗೂ ನಮಸ್ಕಾರ. ಈಗ ಬೇಸಿಗೆ ಕಾಲ ಬಂದ ಹಾಗೆ ಹಪ್ಪಳ ಸಂಡಿಗೆ ಎಲ್ಲ ಮಾಡೋದು ಜಾಸ್ತಿ ನೋಡಿ. ಹಾಗೆ ಈಗ ನಾನೊಂದು ಉದ್ದಿನ ಸಂಡಿಗೆಯನ್ನು ಮಾಡೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. 1 ಕಪ್ ಅಂದರೆ 1/4 kg ಆಗುವಷ್ಟು ಉಂಟು. ಇದು 250 ಗ್ರಾಮ್. ಈಗ ಇದನ್ನು ನೆನೆಸಿಡಬೇಕು. ನಾನೀಗ ರಾತ್ರಿ ಇದನ್ನು ನೆನೆಸಿಟ್ಟಿದ್ದೇನೆ. ಬೆಳಿಗ್ಗೆ ಇದನ್ನು ರುಬ್ತಾ ಇದ್ದೇನೆ. ಈಗ ಚೆನ್ನಾಗಿ ತೊಳೆದು ತಂದು ಇದನ್ನು ರುಬ್ಬುವ. ಈಗ ತೊಳೆದು ತಂದಿದ್ದೇನೆ. ಇದರೆಲ್ಲ ನೀರೆಲ್ಲ ತೆಗೆದು ತಂದಿದ್ದೇನೆ ನೋಡಿ. ಬೆಳೆ 4 ಗಂಟೆ ನೆನೆಸಿದ್ರು ಸಾಕಾಗ್ತದೆ. ನಾನು ಬೆಳಿಗ್ಗೆ ರುಬ್ಬಬೇಕು ಅಂತ ಹೇಳಿ ರಾತ್ರಿ ಇದನ್ನು ನೆನೆಸಿಟ್ಟದ್ದು. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿದ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ರುಬ್ಬುವಾಗ ಗಟ್ಟಿ ರುಬ್ಬಬೇಕು. ನೀರೆಲ್ಲ ಹಾಕಿ ರುಬ್ಲಿಕ್ಕಿಲ್ಲ. ಉದ್ದಿನ ವಡೆಗೆ ಯಾವ ಥರ ರುಬ್ತಿರೋ ನೋಡಿ ಅದೇ ಥರ ಇದನ್ನು ರುಬ್ಬಿಕೊಳ್ಬೇಕು. ಸ್ವಲ್ಪ ಗಟ್ಟಿ ರುಬ್ಬೋದು. ಮತ್ತು ಬೇಕಿದ್ರೆ 1-2 ಚಮಚ ನೀರು ಹಾಕಿ ಬೇಕಿದ್ರೂ ರುಬ್ಬಬಹುದು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ. ಹಿಟ್ಟು ಎಷ್ಟು ಗಟ್ಟಿ ರುಬ್ಬಿದ್ದೇನೆ ನೋಡಿ. ಇದೇ ಥರ ಗಟ್ಟಿ ರುಬ್ಬಿದ್ರೆ ಆಯಿತು. ನಯವಾಗಿ ರುಬ್ಬಬೇಕು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಈಗ ನೋಡಿ ಈ ಥರ ಗಟ್ಟಿ ಇರಬೇಕು ಹಿಟ್ಟು. ಈಗ ಇದಕ್ಕೆ ಹಸಿಮೆಣಸು ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 15-20 ಮೆಣಸು ತಗೊಂಡಿದ್ದೇನೆ. ಮತ್ತು ಮೆಣಸು ತುಂಬ ಖಾರ ಉಂಟು ಇದು. ಮತ್ತು ಸಂಡಿಗೆಗೆ ಜಾಸ್ತಿಯಾಗಿ ಜೀರಿಗೆ ಮೆಣಸು ಹಾಕ್ಕೊಳ್ತಾರೆ. ಜೀರಿಗೆ ಮೆಣಸು ಇದ್ದರೆ ನೀವು ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲಿ ಜೀರಿಗೆ ಮೆಣಸಿಲ್ಲ. ಈ ಥರದ ಮೆಣಸನ್ನು ಹಾಕಿದ್ದೇನೆ. ಈಗ ಇದನ್ನು ರುಬ್ಬಿ ತರಬೇಕು. ಇದಕ್ಕೂ ಕೂಡ ನೀರು ಹಾಕ್ಲಿಕ್ಕಿಲ್ಲ. ಜಜ್ಜಿಕೊಂಡು ತಗೊಂಡ್ರೂ ಆಗ್ತದೆ. ನಾನೀಗ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದೇನೆ. ಸ್ವಲ್ಪ ತರಿಯಾಗಿ ರುಬ್ಬೋದು, ಅಥವಾ ನೀವು ಸಣ್ಣಗೆ ಕಟ್ ಮಾಡಿ ಹಾಕಿದ್ರೂ ಆಗ್ತದೆ. ಈಗ ರುಬ್ಬಿದ ಮೆಣಸನ್ನು ಉದ್ದಿನ ಹಿಟ್ಟಿನೊಳಗೆ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. 1 ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಬೇಕು. ಈ ಸಂಡಿಗೆಯನ್ನು ನೀವು ಈರುಳ್ಳಿ ಹಾಕದೆ ಕೂಡ ಮಾಡ್ಬೋದು. ಉದ್ದಿನ ಬೇಳೆಯದ್ದು ಮಾತ್ರ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಮಾಡ್ಕೊಳ್ತಾ ಇದ್ದೇನೆ. ತುಂಬ ರುಚಿ ಇರ್ತದೆ. ಇದಕ್ಕೆ ಈರುಳ್ಳಿ ಬದಲಾಗಿ ಬೂದುಕುಂಬಳಕಾಯಿ ಕೂಡ ಹಾಕಿ ಮಾಡ್ಬೋದು. ಈರುಳ್ಳಿಯನ್ನು ಹಾಕಿ ಆಯ್ತು. ಈಗ ಕೊನೆಗೆ ಉಪ್ಪು ಹಾಕೋದು. ಉಪ್ಪು ನೀವು ಉದ್ದಿನ ಬೇಳೆ ರುಬ್ಬುವಾಗಲೇ ಹಾಕಿದ್ರೆ ಹಿಟ್ಟು ಸ್ವಲ್ಪ ಕಪ್ಪಾಗ್ತದೆ. ಅದಕ್ಕಾಗಿ ಉಪ್ಪನ್ನು ಕೊನೆಗೆ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಆಗುವಾಗ ಉಪ್ಪನ್ನು ಹಾಕೊಂಡು ಆ ಕೂಡಲೇ ಮತ್ತೆ ಸಂಡಿಗೆ ಮಾಡೋದು. ಮತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಬೇಕಿದ್ರು ನೀವು ಹಾಕೊಳ್ಬೋದು. ನಾನು ಈ ಜೀರಿಗೆ ಹಾಕ್ಲಿಲ್ಲ ನೋಡಿ. ಈಗ ಇದರದ್ದು ಸಂಡಿಗೆ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದರದ್ದು ಸಂಡಿಗೆ ಮಾಡುವ. ಸಂಡಿಗೆಯನ್ನು ನೀವು ಪ್ಲಾಸ್ಟಿಕ್ ಮೇಲೇನೆ ಹಾಕಬೇಕಾಗ್ತದೆ. ಬಟ್ಟೆ ಮೇಲೆ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ಲಾಸ್ಟಿಕ್ಕೇ ಉಪಯೋಗಿಸ್ಬೇಕಾಗ್ತದೆ. ಈಗ ನಾನು ಪ್ಲಾಸ್ಟಿಕ್ಕನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 1 ಚಮಚದ ಸಹಾಯದಿಂದ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. 1 ಚಮಚದಲ್ಲಿ ಎಷ್ಟು ತುಂಬುತ್ತದೆ ಅಷ್ಟೇ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಮತ್ತು ಇದು ಹಾಕಿದ ಮೇಲೆ ನೀವು ಹರಡಬಾರ್ದು. ಅದನ್ನು ಹಾಗೆ ಹಾಕಿ ಬಿಡುದು ನೋಡಿ. ಈ ಥರ ಹಾಕಿ ಬಿಡಬೇಕು. ಅದನ್ನು ಹರಡಲಿಕ್ಕಿಲ್ಲ. ಹರಡಿದರೆ ತೀರಾ ತೆಳ್ಳಗಾಗ್ತದೆ. ಅದು ತಾನಾಗಿಯೇ ಹರಡಿಕೊಳ್ತದೆ. ಈಗ ನಾನು ಹಾಕಿದ್ದೇನೆ ನೋಡಿ. ಅದು ತಾನಾಗಿಯೇ ಹರಡಿಕೊಳ್ತಾ ಇರ್ತದೆ. ಹಾಗಾಗಿ ನೀವು ಅದನ್ನು ಹರಡಲಿಕ್ಕೆ ಹೋಗಬೇಡಿ ನೋಡಿ. ಈಗ ಹಾಕಿ ಆಗಿದೆ. ಹರಡಲಿಲ್ಲ, ಜಸ್ಟ್ ಹಾಕಿಟ್ಟದು ಮಾತ್ರ. ಒಂದಕ್ಕೊಂದು ಅಂಟಿಕೊಂಡಿದೆ. ಹಾಗಾಗಿ ಸ್ವಲ್ಪ ದೂರ ಹಾಕಬೇಕು. ಮತ್ತೆ ಅದು ಒಣಗಿದ ಮೇಲೆ ಅದನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಆದರೂ ಹಾಕುವಾಗ ನೀವು ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿ. ಈಗ ನಾನು ಎಲ್ಲ ಸಂಡಿಗೆಯನ್ನು ಹಾಕಿದ್ದೇನೆ. 1 ಕಪ್ ಉದ್ದಿನ ಬೇಳೆಯಲ್ಲಿ 75 ಸಂಡಿಗೆ ಆಗಿದೆ. ಈಗ ಇದನ್ನು 3-4 ದಿವಸ ಒಣಗಿಸಬೇಕು. ಮತ್ತು ಇದನ್ನು ಒಂದು ಸೈಡ್ ಒಣಗಿದ ಮೇಲೆ ಮಗುಚಿ ಹಾಕಬೇಕು. ನಾನು ಮಗುಚಿ ಹಾಕುವ ವಿಡಿಯೋ ಎಲ್ಲ ಮಾಡಿರಲಿಲ್ಲ. ಅದಕ್ಕಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇಲ್ಲ. ನೀವು ಅದನ್ನು ಒಂದು ಸೈಡ್ ಒಣಗಿದ ಮೇಲೆ ಮಗುಚಿ ಹಾಕಿ. ಹಾಗೆ 4 ದಿವಸ ಇದನ್ನು ಚೆನ್ನಾಗಿ ಒಣಗಿಸಿದ್ರೆ ಆಯಿತು. ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ ಒಣಗಿಸಬೇಕು. 4 ದಿವಸ ನಾನು ಒಣಗಿಸಿದ್ದೇನೆ. ಈಗ ಇದು ಚೆನ್ನಾಗಿ ಒಣಗಿದೆ ನೋಡಿ. ಈಗ ಇದನ್ನು ಫ್ರೈ ಮಾಡಿ ತಗೊಳ್ಳೋದು. ಈ ಸಂಡಿಗೆಯಿಂದ ನಾವು ಬೇರೆ ಬೇರೆ ರೀತಿಯ ಅಡಿಗೆಗಳನ್ನೆಲ್ಲ ಮಾಡ್ತೇವೆ. ಆ ವಿಡಿಯೋವನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತೇನೆ. ಅದಕ್ಕಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಒಣಗಿದೆ. ಈಗ ಇದನ್ನು ಹುರಿಯುವ. ಒಲೆ ಮೇಲೆ ಎಣ್ಣೆಯನ್ನಿಟ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿಕೊಳ್ಬೇಕು. ಸ್ವಲ್ಪ ಉರಿಯನ್ನು ಸಣ್ಣಗಿಟ್ಟು ಇದನ್ನು ಹುರಿದುಕೊಳ್ಳಿ. ಹಾಕಿ 1 ನಿಮಿಷದೊಳಗೆ ಅದನ್ನು ನೀವು ಮಗುಚಬೇಕು. ಇಲ್ಲದಿದ್ದರೆ ಒಂದು ಸೈಡ್ ಕಪ್ಪಾಗಿ ಬಿಡ್ತದೆ. ಸ್ವಲ್ಪ ಸ್ಯಾಂಪಲ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾಗಿ ಜಾಸ್ತಿ ಹುರಿಯುತ್ತಾ ಇಲ್ಲ. ಎಣ್ಣೆಯನ್ನು ಕೂಡ ಕಡಿಮೆ ಇಟ್ಟುಕೊಂಡಿದ್ದೇನೆ. ಈಗ ಸಂಡಿಗೆ ಹುರಿದಾಯಿತು. ಈ ಥರ ಕಲರ್ ಚೇಂಜ್ ಆದ ಹಾಗೆ ಸಂಡಿಗೆಯನ್ನು ತೆಗೆದ್ರೆ ಆಯಿತು. ಮತ್ತೆ ಕೂಡ ನೀವು ಎಣ್ಣೆಯಲ್ಲಿ ಬಿಟ್ಟರೆ ಅದು ಕಪ್ಪಾಗಿ ಬಿಡ್ತದೆ. ಅಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ರುಚಿ ಚೆನ್ನಾಗಿರ್ತದೆ. ರುಚಿಯಾದ ಸಂಡಿಗೆ ರೆಡಿ ಆಗಿದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಈ ಬೇಸಿಗೆ ಕಾಲದಲ್ಲಿ ನೀವು ಈ ಥರದ ಸಂಡಿಗೆಯನ್ನು ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.